ನಮಸ್ತೆ ವೀಕ್ಷಕರೇ, ಸ್ಮಾರ್ಟ್ ನ್ಯೂಸ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ಮಾದಿಗ ಕ್ರಾಂತಿಕಾರಿ ಒಳ ಮೀಸಲಾತಿ ಹೋರಾಟ ಸಮಿತಿ ವತಿಯಿಂದ ಬೆಳಗಾವಿ ಚಲೋ ಅಭಿಯಾನಕ್ಕೆ ಕರ್ನಾಟಕ ದಲಿತ ಸಂಘದ ಸಮಿತಿಯಿಂದ ಹರಿಹರ ನಗರದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ಮಾದಿಗ ಕ್ರಾಂತಿಕಾರಿ ಒಳ ಮೀಸಲಾತಿ ಹೋರಾಟ ಸಮಿತಿಯ ರಾಜ್ಯಾಧ್ಯಕ್ಷರಾದ ಭಾಸ್ಕರ್ ಪ್ರಸಾದ್ ಅವರು ನಮ್ಮ ಸುದ್ದಿವಾಹಿನಿ ಜೊತೆ ಮಾತನಾಡಿ ಹೋರಾಟದ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡರು. ಈಗ ಕ್ರಾಂತಿಕಾರಿ ಒಳ ಮೀಸಲಾತಿ ಹೋರಾಟ ಸಮಿತಿಯ ಒಬ್ಬ ನಾಯಕನಾಗಿ ಬೆಳಗಾವಿ ಚಲೋಗೆ ಕರೆ ಕೊಟ್ಟು ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಸಮಾಧಿ ಸ್ಥಳದಿಂದ ಅವರ ಆಶೀರ್ವಾದದೊಂದಿಗೆ ನಾವು ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದೀವಿ. ಈ ರಾಜ್ಯ ಸರ್ಕಾರ ಕಳೆದ 1 ವರ್ಷದಿಂದ, ಅಂದ್ರೆ ಸುಪ್ರೀಂ ಕೋರ್ಟ್ ಆದೇಶ ಬಂದ 1 ವರ್ಷದ ನಂತರ ಆದ್ರೂ ಕೂಡ ಇನ್ನೂ ನಮಗೆ ನ್ಯಾಯವನ್ನ ನೀಡೋದ್ರಲ್ಲಿ ಉದಾಸೀನವನ್ನ ಮಾಡ್ತಾ ಇದೆ. ಇದಕ್ಕೆ ಮುಖ್ಯ ಕಾರಣ ಸಮಾಜ ಕಲ್ಯಾಣ ಇಲಾಖೆಯ ಸಚಿವ ಎಚ್.ಸಿ. ಮಾದೇವಪ್ಪ ಮಾದಿಗರ ಮನೆ ಹಾಳರಂತೆ ವರ್ತನೆ ಮಾಡ್ತಾ ಇದ್ದಾರೆ. ಅವರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಈ ಬೆಳಗಾವಿಯ ಅಧಿವೇಶನದಲ್ಲಿ ಸಂಪೂರ್ಣ ಒಳ ಮೀಸಲಾತಿ ಜಾರಿಗೆ ಬರಬೇಕು. ಆರ್ಥಿಕ ಕ್ಷೇತ್ರದಲ್ಲಿ, ಆಮೇಲೆ ಉದ್ಯೋಗದ ಕ್ಷೇತ್ರದಲ್ಲಿ, ಶೈಕ್ಷಣಿಕ ಕ್ಷೇತ್ರದಲ್ಲಿ, ಬ್ಯಾಕ್ಲಾಗ್ನಲ್ಲಿ, ಹಾಗೆ ಬಡ್ತಿನಲ್ಲಿ ಎಲ್ಲದರಲ್ಲೂ ಕೂಡ ಒಳ ಮೀಸಲಾತಿಯನ್ನು ಜಾರಿಗೊಳಿಸಬೇಕು. ಇಲ್ಲದೆ ಹೋದ್ರೆ ಮುಂದಿನ ದಿವಸದಲ್ಲಿ, ಮುಂದಿನ ಚುನಾವಣೆಯಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ನಾವು ಹೇಳಕ್ ಇಷ್ಟಪಡ್ತಾ ಇದ್ದೀವಿ, ಸಿದ್ದರಾಮಯ್ಯನವರೇ ತಾವು ಬಹಳ ಒಳ್ಳೆಯ ಕೆಲಸಗಳನ್ನ ಮಾಡ್ತಾ ಇದ್ದೀರಿ ಅನ್ನುವಂತಹ ನಂಬಿಕೆ ಮತ್ತು ಪ್ರೀತಿ ನಿಮ್ಮ ಮೇಲಿತ್ತು. ಆದ್ರೆ ಕೇವಲ ಒಬ್ಬ ಸಚಿವನ ಮಾತನ್ನ ಕೇಳ್ಕೊಂಡು ನಿಮ್ಮ ಕಾಂಗ್ರೆಸ್ ಪಕ್ಷವನ್ನು, ನಿಮ್ಮ ರಾಜಕೀಯ ಭವಿಷ್ಯವನ್ನು ಮತ್ತು ನಿಮ್ಮ ಸರ್ಕಾರವನ್ನು ಗಂಡಾಂತರಕ್ಕೆ ತಳ್ತಾ ಇದ್ದೀರಿ. ಮುಂದಿನ ದಿವಸದಲ್ಲಿ ಸಂಪೂರ್ಣ ಒಳ ಮೀಸಲಾತಿ ಜಾರಿ ಆಗದೆ ಹೋದ್ರೆ ಇಡೀ ಕರ್ನಾಟಕದಾದ್ಯಂತ ಸಮಸ್ತ ಮಾದಿಗರು ನಿಮ್ಮ ಕಾಂಗ್ರೆಸ್ ವಿರುದ್ಧವಾಗಿ ಮತ ಚಲಾಯಿಸ್ತಾರೆ, ನಿಮ್ಗೆ ಬುದ್ಧಿ ಕಲಿಸ್ತಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ತಾಲೂಕು ಅಧ್ಯಕ್ಷರಾದ ಮಂಜುನಾಥ್ ಎಂ, ಮಾದಿಗ ಮಹಾಸಭಾ ನಗರ ಘಟಕದ ಅಧ್ಯಕ್ಷರಾದ ದೇವೇಂದ್ರಪ್ಪ ಎಚ್, ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ತಾಲೂಕು ಸಂಚಾಲಕರಾದ ಮಂಜಪ್ಪ ಜೆ.ಎಂ. ರಾಜನಹಳ್ಳಿ, ಮಾದಿಗ ಮಹಾಸಭಾ ನಗರ ಘಟಕರಾದ ಪ್ರಧಾನ ಕಾರ್ಯದರ್ಶಿ ಕೃಷ್ಣಪ್ಪ ಎಂ, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ತಾಲೂಕು ಸಂಘಟನಾ ಸಂಚಾಲಕರು ವಿಶ್ವನಾಥ ಕೆ. ಬೇವಿನಹಳ್ಳಿ, ಶಿವಕುಮಾರ್, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಘಟನಾ ಸಂಚಾಲಕರಾದ ಯಗ್ಗೇರೆ ರಂಗಪ್ಪ, ದಲಿತ ಸಂಘಟನೆಯ ಒಕ್ಕೂಟದ ಜಿಲ್ಲಾಧ್ಯಕ್ಷ ಬಸವರಾಜ್ ಮತ್ತಿತರರು ಉಪಸ್ಥಿತರಿದ್ದರು. ವರದಿ ಶೇಖ್ ಅಲ್ತಾಫ್, ಸ್ಮಾರ್ಟ್ ನ್ಯೂಸ್ ಕನ್ನಡ, ಹರಿಹರ. ಮಾದಿಗ ಜನಾಂಗಕ್ಕೆ ಒಬ್ಬ ಹರಿಹರ ತಾಲೂಕು ಘಟಕ ಅಧ್ಯಕ್ಷನಾಗಿ ಮಾತಾಡೋದು ಏನಂದರೆ, ಇವತ್ತು ಕ್ರಾಂತಿಕಾರಿ ಯಾರು ಒಳ ಮೀಸಲಾತಿ ಬಗ್ಗೆ ಭಾಸ್ಕರ್ ಪ್ರಸಾದ್ ಅವರು ಕರ್ನಾಟಕದಾದ್ಯಂತ ಎಲ್ಲ ನಮ್ಮ ಜನಾಂಗನ ಕರ್ಕೊಂಡು ಬೆಳಗಾಂ ಚಲೋ ಅಂತ ಮಾಡ್ತಾ ಇದ್ದಾರೆ. ಅವರಿಗೆ ನಮ್ಮ ಜನಾಂಗ ಗ್ರಾಮಾಂತರದಲ್ಲಾಗಿರ್ಬೋದು, ನಗರದಲ್ಲಾಗಿರ್ಬೋದು, ಪ್ರತಿಯೊಬ್ಬರು ಅವರಿಗೆ ನಾವೆಲ್ಲರೂ ನಮ್ಮ ಕೈಲೇ 10,000 ಹಾಕತ್ತೋ 20,000 ಹಾಕತ್ತೋ ಕೋಟಿ ಹಾಕತ್ತೆ ಅಂತ ಯಾರು ಕೇಳಲ್ಲ. ನಾವೆಲ್ಲ ಬಡವರು, ಮೂಲತಃ ನಾವೆಲ್ಲ ಬಡವ್ರೆ. ನಮ್ಮ ಕೈಲಿ ಆದಷ್ಟು ನಮ್ಮ ಮುಂದಿನ ಪೀಳಿಗೆ, ನಮ್ಮ ಮಕ್ಕಳಿಗೋಸ್ಕರ ಅವರು ಹೋರಾಟ ಮಾಡ್ತಿದ್ದಾರೆ. ಅವರು ಮನೆಯಲ್ಲಿ ತಂದೆ ಆಗಿರ್ಬೋದು, ತಾಯಿ ಆಗಿರ್ಬೋದು, ಅವ್ರು ಹೆಂಡತಿ ಮಕ್ಕಳನ್ನೆಲ್ಲ ಬಿಟ್ಟು ನಮಗೋಸ್ಕರ, ನಮ್ಮ ಜನಾಂಗ ಚೆನ್ನಾಗಿರ್ಲಿ ಅನ್ನೋದಕ್ಕೋಸ್ಕರ ಇವತ್ತು ಬೆಳಗಾಂ ಚಲೋ ಅಂತ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ನಾವು ಕರ್ನಾಟಕದಾದ್ಯಂತ ಪ್ರತಿಯೊಬ್ಬರು ಮನೇಲಿ ಒಬ್ಬರಾದ್ರೂ ಬಂದು ಆ ಕಾರ್ಯಕ್ರಮನ ಯಶಸ್ವಿಗೊಳಿಸ್ಬೇಕು. ನಮ್ಮ ಕೈಲಿ ಹಾಕಿ ಒಂದು ಸ್ಕ್ಯಾನರ್ ಅಂತ ಕಳಿಸಿದ್ದಾರೆ. ₹1 ಆದ್ರೂ ನಾವು ಹಾಕಿ, ಯಾವ್ದಕ್ಕೋಸ್ಕರ ಅಂದ್ರೆ ಅದು ನಮಗೆ ಅಲ್ಲಿ ಹೋಗಿ ಇರ್ತಕ್ಕಂಥ ಕುಡಿಯೋ ನೀರಿಗೆ ಆಗಿರ್ಬೋದು, ಊಟಕ್ಕಾಗಿರ್ಬೋದು, ಅಲ್ಲಿ ಎಲ್ಲದಕ್ಕೂ ವ್ಯವಸ್ಥೆ ಮಾಡಕ್ಕೆ ನಾವೇ ಹೆಲ್ಪ್ ಮಾಡೋಕೆ. ಇನ್ನೊಬ್ರ ಹತ್ರ ಹೋಗಿ ಉತ್ತಮ ಜಾತಿಯರ ಹತ್ರ ಕೈ ಒಡ್ಡೋದು ಬೇಡ. ನಮ್ದು ನಾವೇ ₹1 ಹಾಕಿ, ನಾವು ಬಡವರು, ನಮಗೆ ಮೂಲತಃ ನಮ್ಮ ಮೊದಲಿಂದನೂ ಸ್ವಾತಂತ್ರ್ಯ ಪೂರ್ವದಲ್ಲಿ ನಮಗೆ ಜಮೀನು ತಗೋಣಕ್ಕೆ ಹಕ್ಕನ್ನ ಕಟ್ಟಿದ್ದಲ್ಲ, ಊರು ಹೊರಗೆ ಇಟ್ಟಿದ್ರು. ಹಂಗಂತ ನಾವು ಈಗ ಊರು ಹೊರಗೆ ಇರೋಕೆ ರೆಡಿ ಇಲ್ಲ. ಏನಾದ್ರೂ ಮಾಡಿ ಒಬ್ರು ₹1 ಸಹಾಯ ಮಾಡಿ ಈ ಕಾರ್ಯಕ್ರಮನ ಯಶಸ್ವಿಗೊಳಿಸ್ಬೇಕು. ಮುಂದಿನ ಪೀಳಿಗೆ, ನಮ್ಮ ಮಕ್ಕಳು ಮರಿಗೆಲ್ಲ ಒಳ್ಳೆ ಭವಿಷ್ಯ ಸಿಗುತ್ತೆ. ಮುಂದೆ ಯಾವ್ದೋ ಒಂದು ಕೆಲಸ ಅಂತ ಬಂದಾಗ ನಮ್ಮ ಮಕ್ಕಳಿಗೆ ಒಳ್ಳೇದಾಗತ್ತೆ. ಬೇರೆ ಜನಾಂಗರೆಲ್ಲ ಉತ್ತಮವಾಗಿ ಆರ್ಥಿಕವಾಗಿ ಅವ್ರು ಬಲಿಷ್ಠವಾಗಿದ್ದಾರೆ. ಯಾರೋ ಒಬ್ರು ಹೇಳಿಕೆ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಈ ಜನಾಂಗನ ಕಡೆಗಾಣಿಸ್ಬಾರ್ದು. ನಾವು ಕಲ್ಲು ಊರಕ್ಕೂ ಸಹಿ, ಆಮೇಲೆ ಕಲ್ಲು ಒಡೆಯಕ್ಕೂ ಸಹಿ. ನಾವು ಬಂದ್ರೆ ನಮ್ದು ಯಾವ್ದೇ ಕಾರಣಕ್ಕೂ ದಯಮಾಡಿ ನಮ್ಮ ಜನಾಂಗ ₹1 ಖಂಡಿತ ನೀವೆಲ್ಲ ಕಳಿತೀರಿ, ಒಂದು ಗುಟ್ಕ ಹಾಕಿ ಅಂತ ಅಥವಾ ಏನೋ ₹1 ₹1 ಸ್ಕ್ಯಾನರ್ ಮುಖಾಂತರ ಹಾಕ್ಬೇಕಂತ ತಮ್ಮಲ್ಲೆಲ್ಲ ಕೇಳ್ಕೊಳ್ತೇನೆ.